ಕಾಮಾಖ್ಯ ದೇವಸ್ಥಾನದಲ್ಲಿ ಕನಕಪುರ ಬಂಡೆಗೆ ಪ್ರತ್ಯಕ್ಷವಾಗಿದ್ದಾರೆ. ಅಸ್ಸಾಂನ ಗುವಾಹಟಿಯಲ್ಲಿ ಡಿಕೆ ಶಿವಕುಮಾರ್ ಪ್ರತ್ಯಕ್ಷರಾಗಿದ್ದಾರೆ. ಕಾಂಗ್ರೆಸ್ನಲ್ಲಿರುವಂತಹ ಸಾಕಷ್ಟು ಗೊಂದಲದ ವಿಚಾರಗಳು, ಚರ್ಚೆಗಳು ಎಲ್ಲವೂ ಕೂಡ ಸಾಕಾಗಿದೆ ಅನಿಸುತ್ತೆ. ಈಗ ಅಸ್ಸಾಂನ ಗುವಾಹಟಿಯಲ್ಲಿ ಏನಿದೆ ದೇವಸ್ಥಾನದಲ್ಲಿ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಂಸದೆ ಪ್ರಿಯಾಂಕಾ ಗಾಂಧಿ ಜೊತೆ ದೇವಿಯ ದರ್ಶನವನ್ನು ಪಡೆದಿದ್ದಾರೆ ಡಿಕೆ ಶಿವಕುಮಾರ್. ತಾಯಿ ಕಾಮಾಖ್ಯ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಪುನಸ್ಕಾರವನ್ನು ನೆರವೇರಿಸಿದ್ದಾರೆ. ರಹಸ್ಯ ಭೇಟಿಯೋ ಹರಕೆಯೋ ಅಸ್ಸಾಂ ಪ್ರವಾಸದ ಹಿಂದೆ ಒಂದು ದೊಡ್ಡ ಪ್ಲಾನ್ ಏನಾದರೂ ಇದೆಯಾ ಅಂತ ರಾಜಕೀಯದ ಕದನದ ನಡುವೆ ದೇವಿಯ ಆಶೀರ್ವಾದವನ್ನು ಕೋರಿ ನಾಯಕರು ಹೋಗ್ತಾ ಇದ್ದಾರೆ ದೇವಸ್ಥಾನಕ್ಕೆ. ನಾಡಿನ ಸಮೃದ್ಧಿಗಾಗಿ ದೇವಿಯ ಮುಂದೆ ಕೈ ಮುಗಿದು ನಿಂತುಕೊಂಡ್ರ ಡಿಕೆ ಶಿವಕುಮಾರ್ ಎನ್ನುವ ಪ್ರಶ್ನೆ ಕೂಡ ಇದೆ. ಎಕ್ಸ್ ಖಾತೆಯಲ್ಲಿ ಭೇಟಿಯ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕನಕಪುರ ಬಂಡೆ ಡಿಕೆ ಶಿವಕುಮಾರ್. ಹೈಕಮಾಂಡ್ ನಾಯಕಿ ಪ್ರಿಯಾಂಕಾ ಗಾಂಧಿ ಭೇಟಿ ಕುತೂಹಲವನ್ನು ಮೂಡಿಸ್ತಾ ಇದೆ. ಕಠಿಣ ಸವಾಲುಗಳ ಹೊತ್ತಲ್ಲೇ ದೇವಿಯ ಮೊರೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್. ಕಾಂಗ್ರೆಸ್ನಲ್ಲಿಂತಹ ವಿಚಾರಗಳನ್ನು ನೋಡಿದಾಗ, ನಾಯಕರ ಒಂದು ಮಾತುಗಳನ್ನು ಕೇಳಿದಾಗ, ಇನ್ನು ಕೆಲ ಶಾಸಕರು ಫಾರಿನ್ ಟೂರ್ ಅನ್ನು ನೋಡಿದಾಗ, ಅಷ್ಟೇ ಅಲ್ಲ ಡಿಕೆ ಶಿವಕುಮಾರ್ ಅವರ ಕನಸಿಗೆ ಭಂಗವಾದಾಗ ಬಂದಂತಹ ತೊಂದರೆಗಳು, ಅಡೆತಡೆಗಳು ಮತ್ತೆ ನೆಮ್ಮದಿಯ ನಿದ್ದೆಯನ್ನು ಕೆಡಿಸುವಂತಹ ವಿಚಾರಗಳು ಎಲ್ಲವೂ ಕೂಡ ಇರುವಾಗ ಈಗ ದೇವಿಯ ಮೊರೆ ಹೋಗಿರುವಂಥದ್ದು. ಹಿಂದೆ ನಾವು ನೋಡಿದ್ವಿ, ಅಜ್ಜಯ್ಯನ ಮೊರೆ ಕೂಡ ಹೋಗಿದ್ರು ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಬಂದ ನಂತರ. ಆದರೆ ಈಗ ಕಾಮಾಖ್ಯ ಸನ್ನಿಧಿಗೆ ತೆರಳುತ್ತಾ ಇದ್ದಾರೆ. ಕಷ್ಟದ ಸಮಯದಲ್ಲಿ ಈ ದೇವಸ್ಥಾನಕ್ಕೆ ಅನೇಕ ಭಕ್ತರು, ಸೆಲೆಬ್ರಿಟಿಗಳು ಹೋಗಿರೋದನ್ನು ನಾವು ನೋಡಿದ್ದೀವಿ. ಈಗ ಡಿಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ, ಅದನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಅದರ ಜೊತೆಗೆ ಸಂಸದೆ ಪ್ರಿಯಾಂಕಾ ಗಾಂಧಿ ಏನಿದ್ದಾರೆ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಅವರ ಜೊತೆ ಇರುವಂತಹ ಫೋಟೋಗಳು ಕೂಡ ಹರಿದಾಡ್ತಾ ಇವೆ. ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಏನಿರಬಹುದು ಈ ಭೇಟಿಯ ರಹಸ್ಯ ಅಂತ ಹೇಳಿ ಡಿಕೆ ಶಿವಕುಮಾರ್ ಯಾವಾಗಲೂ ಕೂಡ ಕೆಲವೊಂದು ಮಾತುಗಳನ್ನು ಹೇಳ್ತಾನೆ ಇರ್ತಾರೆ. ಪ್ರಾರ್ಥನೆಯ ಮಾತನ್ನ ಯಾವಾಗಲೂ ಕೂಡ ಹೇಳ್ತಾ ಇದ್ದಾರೆ. ಅದು ಇಲ್ಲಿ ಮತ್ತೆ ಮತ್ತೆ ಅದೇ ಸುಳಿವನ್ನು ಕೊಡುತ್ತಾ ಇದೆ. ಪ್ರಯತ್ನಕ್ಕೆ ವಿಫಲ ಇದೆ, ಆದರೆ ಪ್ರಾರ್ಥನೆಗಿಲ್ಲ ಅಂತ ಡಿ ಕೆ ಶಿವಕುಮಾರ್ ಪದೇ ಪದೇ ಹೇಳ್ತಾ ಇದ್ರು. ಆ ಪ್ರಾರ್ಥನೆಗಾಗಿ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದಕ್ಕಾಗಿ ಕಾಮಾಖ್ಯ ದೇವಿಯ ಸನ್ನಿಧಿಗೆ ಬಂದು ಕೂತಿದ್ದಾರೆ. ಬಂಡೆಯ ಮನಸ್ಸಲ್ಲಿ ಏನು ನೋಡ್ತಾ ಇದೆ? ಹಾಗಾದ್ರೆ ರಾಜಕೀಯವಾಗಿ ಏನಾದರೂ ಯೋಚನೆ ಮಾಡ್ತಾ ಇದ್ದಾರಾ? ಇದು ರಹಸ್ಯ ಭೇಟಿಯೋ ಅಥವಾ ದೇವಿಗೆ ಬೇಡಿಕೊಂಡಿದ್ದಂತಹ ಹರಕೆಯನ್ನು ತೀರಿಸೋಕೆ ಬಂದಿದ್ದೋ? ಇಲ್ಲ, ಅಸ್ಸಾಂ ಪ್ರವಾಸದ ಹಿಂದೇನೆ ಬೇರೆ ಏನಾದರೂ ಒಂದು ದೊಡ್ಡ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರಾ ಡಿ ಕೆ ಶಿವಕುಮಾರ್? ಈ ರೀತಿಯಾದ ಪ್ರಶ್ನೆ ಇದೆ. ರಾಜಕೀಯ ವಲಯದಲ್ಲಿ ನಾವು ನೋಡ್ತಾ ಇದ್ದೀವಿ ಏನೇನಾಗ್ತಾ ಇದೆ ಅಂತ. ದೆಹಲಿಗೆ ಹೋಗಿ ಬಂದ ನಂತರ, ಅದರಲ್ಲೂ ಕೂಡ ದೆಹಲಿಗೆ ಹೋದಂತಹ ಸಮಯದಲ್ಲಿ ಪ್ರಿಯಾಂಕಾ ಗಾಂಧಿ ಅವರನ್ನು ಕೂಡ ಭೇಟಿಯಾಗಿದ್ರು. ರಾಹುಲ್ ಗಾಂಧಿ, ಬೇರೆ ಬೇರೆ ದೊಡ್ಡ ದೊಡ್ಡ ನಾಯಕರನ್ನು ಭೇಟಿಯಾದಂತಹ ಡಿ ಕೆ ಶಿವಕುಮಾರ್ ಮೊಗದಲ್ಲಿ ಒಂದು ರೀತಿಯಲ್ಲಿ ಏನೋ ವಿಶ್ವಾಸ ಮೂಡಿತ್ತು, ಏನೋ ಒಂದು ಸುಳಿವು ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರು ಎನ್ನುವಂತಹ ಮಾತಿತ್ತು. ಈ ಹಿಂದೆ ಇದ್ದಂತಹ ಆತಂಕ, ಗೊಂದಲ ಸ್ವಲ್ಪ ಕಡಿಮೆಯಾದಂತೆ ಕಾಣ್ತಾ ಇತ್ತು. ಹೀಗಿರುವಾಗ ದಿಢೀರಂತಾಗಿ ದೇವಿಯ ಸನ್ನಿಧಿಯಲ್ಲಿ ಕಾಣಿಸಿಕೊಂಡಿರುವಂಥದ್ದು ಎಲ್ಲೋ ಒಂದು ಕಡೆ ಅವರ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಮತ್ತೆ ಅವರು ಮಾಡಿರುವಂತಹ ಪ್ಲಾನ್ಗಳೆಲ್ಲವೂ ಕೂಡ ವರ್ಕೌಟ್ ಆಗಬೇಕಂತ ಹೇಳಿ ದೇವಿಯ ಮುಂದೆ ಹೋಗಿ ಕೈ ಜೋಡಿಸಿ ನಿಂತಿದ್ದಾರೆ ಡಿ ಕೆ ಶಿವಕುಮಾರ್. ಈ ವಿಚಾರ ಕೂಡ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ನಿಜಕ್ಕೂ ಕೂಡ ಪ್ರಿಯಾಂಕಾ ಗಾಂಧಿ ಅವ್ರ ಜೊತೆ ಏನು ಕಾಣಿಸ್ಕೊಳ್ತಾ ಇದ್ದಾರೆ, ಆ ಭೇಟಿಯ ರಹಸ್ಯ ಏನು ಅಂತ ಕೆಲ ನಾಯಕರು ಯೋಚನೆ ಮಾಡ್ತಾ ಇದ್ದಾರೆ. ಬರೀ ಕಾಂಗ್ರೆಸ್ನಲ್ಲಿ ಮಾತ್ರ ಅಲ್ಲ, ಬಿಜೆಪಿಯಲ್ಲಿ ಕೂಡ ಈ ವಿಚಾರ ಚರ್ಚೆ ಆಗ್ತಿರುತ್ತೆ, ಅದು ಟೀಕೆ ಆಗ್ತಾ ಇರುತ್ತೆ ಅಷ್ಟೇ. ಆದರೆ ಕಾಂಗ್ರೆಸ್ನಲ್ಲಿ ಆಗುವಂತಹ ವಿಚಾರವೇ ಬೇರೆ, ಬೆಳವಣಿಗೆಗಳೇ ಬೇರೆ. ಹೀಗೆಲ್ಲ ಇರುವಾಗ ಬೇರೆ ಕಡೆ ಹೋಗಿ ದೇವಸ್ಥಾನದಲ್ಲಿ ವರಿಷ್ಠ ನಾಯಕರ ಜೊತೆ ಕಾಣಿಸ್ಕೊಳ್ತಾರೆ. ಅದು ಕೂಡ ತುಂಬ ಖುಷಿಯಿಂದ ಕಾಣಿಸ್ಕೊಳ್ತಾ ಇದ್ದಾರೆ. ಆ ಫೋಟೋಗಳನ್ನು ಗಮನಿಸಿದಾಗ ಗೊತ್ತಾಗ್ತಾ ಇದೆ. ಪ್ರಿಯಾಂಕಾ ಗಾಂಧಿ ಅವರ ಜೊತೆ ಏನಿದೆ ಈ ಭೇಟಿ, ನಿಜಕ್ಕೂ ಕೂಡ ರಾಜಕೀಯವಾಗಂತೂ ಚರ್ಚೆ ಆಗೇ ಆಗುತ್ತೆ. ದೇವಸ್ಥಾನಕ್ಕೆ ಹೋಗೋದೇನು ಕಾಮನ್ ಅಂತ ಅನ್ಕೋಬೋದು, ಆದರೆ ಡಿ ಕೆ ಶಿವಕುಮಾರ್ ಎಲ್ಲೆಲ್ಲಿ ಹೋಗ್ತಾರೋ, ಯಾವ ರೀತಿಯಾಗಿ ನಡೆದುಕೊಳ್ಳುತ್ತಾರೋ, ಅದು ದೇವಸ್ಥಾನಕ್ಕೆ ಆಗಿರಲಿ, ಮತ್ತೊಬ್ಬ ನಾಯಕರ ಭೇಟಿಯೇ ಆಗಿರಲಿ, ಅದೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ರಾಜಕೀಯ ಕಾರಣಗಳನ್ನು ಇಟ್ಕೊಂಡೆ ಎನ್ನುವಂತಹ ವಿಚಾರ ಇದೆ. ಮತ್ತು ಅದು ರಾಜಕೀಯವಾಗಿ ಕೂಡ ಚರ್ಚೆ ಆಗ್ತಾ ಹೋಗುತ್ತೆ. ಈಗ ಕಾಮಾಖ್ಯ ದೇವಸ್ಥಾನಕ್ಕೆ ಏನು ಹೋಗಿದ್ದಾರೆ, ಆ ದೇವಿಯ ಸನ್ನಿಧಿಯಲ್ಲಿ ಡಿ ಕೆ ಶಿವಕುಮಾರ್ ನಿಜಕ್ಕೂ ಕೂಡ ಏನು ಬೇಡಿಕೊಂಡ್ರು, ಮತ್ತು ಈ ಭೇಟಿ ಬರೀ ದೇವಸ್ಥಾನದ ಭೇಟಿಯೋ ಅಥವಾ ಬೇರೆ ಇನ್ನಾದರೂ ರಾಜಕೀಯ ಭೇಟಿ ಇದೆಯೋ, ಬೇರೆ ವಿಚಾರಗಳೇನಾದರೂ ಚರ್ಚೆ ಆಗಿದೆಯಾ? ಈ ವಿಚಾರವನ್ನು ಡಿ ಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಸಾಕಷ್ಟು ಕಡೆ ಈ ಒಂದು ಫೋಟೋಗಳು ಹರಿದಾಡ್ತಾ ಇವೆ. ಕಠಿಣ ಸವಾಲುಗಳಿದೆ ಸಾಕಷ್ಟು ಈಗ ರಾಜಕೀಯ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ. ಹೀಗಿರುವಂತಹ ಸಮಯದಲ್ಲಿ ಆ ಕಠಿಣ ಸವಾಲುಗಳನ್ನು ತುಂಬ ಸಲೀಸಾಗಿ ಎದುರಿಸಬೇಕಾಗಿದೆ ಡಿ ಕೆ ಶಿವಕುಮಾರ್. ಇದಕ್ಕಾಗಿ ಪದೇ ಪದೇ ದೇವರ ಮೊರೆ ಹೋಗ್ತಾ ಇದ್ದಾರೆ. ಇದು ಕೂಡ ಅದೇ ರೀತಿಯಾಗಿ ಅನ್ಕೊಳ್ಬೋದು. ಈ ಹಿಂದೆ ಸಾಕಷ್ಟು ದೇವಸ್ಥಾನಗಳನ್ನು ಸುತ್ತಿದ್ರು. ನಾಯಕತ್ವದ ವಿಚಾರವಾಗಿ ಏನೋ ಒಂದು ಬದಲಾವಣೆ ಆಗುತ್ತೆ, ಕ್ರಾಂತಿ ಆಗುತ್ತೆ ಅನ್ನುವಂತಹ ಸಮಯದಲ್ಲಿಯೂ ಕೂಡ ನಾವು ನೋಡಿದ್ದೀವಿ. ನವೆಂಬರ್, ಡಿಸೆಂಬರ್
ಜನವರಿ ಈ ರೀತಿಯ ತಿಂಗಳುಗಳಲ್ಲಿ ಕೂಡ ಸಾಕಷ್ಟು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜೆಯನ್ನು ಮಾಡಿದ್ದಾರೆ, ದೇವರ ಹತ್ರ ಹೋಗಿ ಮೊರೆಯನ್ನು ಇಟ್ಕೊಂಡಿದ್ದಾರೆ. ಈಗಲೂ ಕೂಡ ಅದೇ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.